ಮುಸ್ಲಿಂ ಮತದಾರರ ಮತದಾನದ ಹಕ್ಕನ್ನ ವಜಾಗೊಳಿಸಬೇಕು ಅನ್ನುವಂತಹ ಹೇಳಿಕೆಯನ್ನ ಅಂದರೆ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿರುವಂತಹ ಚಂದ್ರಶೇಖರ ಸ್ವಾಮೀಜಿ ಅವರ ವಿರುದ್ಧ ಇದೀಗ ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಅದೇ ರೀತಿಯಾಗಿ ಈ ಒಂದು ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ವಕೀಲರಾದಂತಹ RLN ಮೂರ್ತಿ ಅವರಿದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಈಗ ಚಂದ್ರಶೇಖರ್ ಸ್ವಾಮೀಜಿ ಅವರು ಒಂದು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ರು, ಅಂದ್ರೆ ಮುಸ್ಲಿಮರ ಮತದಾನದ ಹಕ್ಕನ್ನ ರದ್ದು ಮಾಡಬೇಕು ಅನ್ನುವಂಥದ್ದು. ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ನೋಡಿ ಮೇಡಮ್, ಇದನ್ನ ನಾವು ಯಾವ ರೀತಿ ಅದನ್ನ ಅರ್ಥೈಸ್ಕೊಂತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಯಾವ ರೀತಿ ರಾಜಕೀಯದಲ್ಲಿ ನಾವು ಇದನ್ನ ಉಪಯೋಗಿಸ್ಕೊಬೋದು ಅನ್ನೋದ್ರ ಮೇಲೆ ಅವ್ರ ಹೇಳಿಕೆ ಡಿಪೆಂಡ್ ಆಗಿದೆ. ಇಲ್ಲಿ ಏನಾಗಿದೆ ಗೊತ್ತಾ, ಇಲ್ಲಿ ಕೇವಲ ನಮ್ಮ ಚಂದ್ರಶೇಖರ್ ಸ್ವಾಮೀಜಿಗಳು ಮಾತ್ರನೇ ಅಲ್ಲ, ಎಲ್ಲ ರಾಜಕಾರಣಿಗಳು ಅವರವರು ಅವ್ರಿಗೆ ಯಾವ ಥರ ಬೇಕೋ ಆ ಥರ ಬೇಕಾದಾಗ ಪದಗಳನ್ನು ಬಳಕೆ ಮಾಡೋದು ನಾವು ನೋಡಿದ್ದೀವಿ. ಈಗ ಸನ್ಮಾನ ಜಮೀರ್ ಅಹಮದ್ ಖಾನ್ ಅವರು ಹಿಂದೂಗಳನ್ನ ಕತ್ತರಿಸಬೇಕು, ಕಡಿಬೇಕು, ನಮಗೆ ಅಲ್ಲ, ನಮಗೆ ಇದು ಹಿಂದೂ ದೇವರೇ ಅಲ್ಲ ಅಂತ ಹೇಳಿದ್ದಾರೆ. ಆವಾಗ ಏನು ಯಾವುದೇ ಸರ್ಕಾರ, BJP ಸರ್ಕಾರ ಇದ್ದಾಗಲಿ, ಕಾಂಗ್ರೆಸ್ ಸರ್ಕಾರ ಇದ್ದಾಗಲಿ, ಅಥವಾ JDS ಸಮ್ಮಿಶ್ರ ಸರ್ಕಾರ ಇದ್ದಾಗಲಿ ಏನೂ ಕ್ರಮ ಜರುಗಿಸಿಲ್ಲ. ಇವತ್ತು ಒಬ್ಬ ಒಕ್ಕಲಿಗ ಸಮಾಜದ ಮುಖಂಡ, ಒಕ್ಕ ಸಮಾಜದ ಮಾರ್ಗದರ್ಶಕರಾದ ನಮ್ಮ ಚಂದ್ರಶೇಖರ ಸ್ವಾಮೀಜಿಗಳು ಏನು ಅವ್ರ ಉದ್ದೇಶ ಇರಲಿಲ್ಲ, ಅವ್ರಿಗದು ಉದ್ದೇಶ ಇಲ್ಲದೇ ಅವರು ಯಾವುದೇ ಒಂದು ಕೆಟ್ಟ ಉದ್ದೇಶ ಇಲ್ಲದೇ ಬಾಯಿ ತಪ್ಪಿ ಅದು ಮಾತಾಡಿದ್ದಾರೆ. ಅದು ತಪ್ಪು, ಅದನ್ನು ತಪ್ಪು ಅಂತ ಒಪ್ತೀನಿ. ಜೊತೆಯಲ್ಲಿ ಅವರು ಏನಾಗ್ತಾರೆ, ಅವರ ಒಂದು ಸ್ವಂತ ಒಂದು ಸಮಾಜದ ಪರವಾಗಿ ಆ ಸಮಾಜಕ್ಕೆ ಕ್ಷಮೆ ಕೇಳ್ತಾರೆ. ನಾನು ತಪ್ಪಾಗಿ ಮಾತಾಡಿ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ. ಅದಕ್ಕಿಂತ ಜಸ್ಟಿಸ್ ಜಡ್ಜ್ಮೆಂಟ್ ಬೇಕಾಗಿರಲಿಲ್ಲ.